ಮೈಸೂರಿನ ನಿವಾಸದಲ್ಲಿ ಆರ್ ಧ್ರುವ ನಾರಾಯಣ್ ಅವರ ಅಂತಿಮ ದರ್ಶನವನ್ನ ಆಪ್ತರು ಬೆಂಬಲಿಗರು ಪಡ್ಕೊಳ್ತಾ ಇದ್ದಾರೆ. ಗಣ್ಯರು ಕೂಡ ಆಗಮಿಸಿದ್ದಾರೆ. ಧ್ರುವ ನಾರಾಯಣ್ ಕುಟುಂಬಕ್ಕೆ ಸಿದ್ದರಾಮಯ್ಯ ಸಾಂತ್ವನವನ್ನ ಹೇಳಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೈಸೂರಿನ ಕಾಂಗ್ರೆಸ್ ಕಚೇರಿಗೆ ಧ್ರುವ ನಾರಾಯಣ್ ಅವರ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಗುತ್ತೆ. ಇನ್ನು ಸಂಜೆ 5 ಗಂಟೆವರೆಗೆ ಮೈಸೂರಿನ ಕಾಂಗ್ರೆಸ್ ಕಚೇರಿಯಲ್ಲೇ ಅಂತಿಮ ನಮನವನ್ನ ಸಲ್ಲಿಕೆ ಮಾಡೋದಕ್ಕೆ ಅವಕಾಶಗಳಿರುತ್ತೆ. ಸಂಜೆ ನಂಜನಗೂಡಿನಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆಗೋಸ್ಕರ ತಯಾರಿಗಳಾಗಿದೆ. ನಾಳೆ ಮಧ್ಯಾಹ್ನ ಧ್ರುವ ನಾರಾಯಣ್ ಅವರ ಹುಟ್ಟೂರು ಹೆಗ್ಗವಾಡಿಯಲ್ಲಿ ಅಂತ್ಯಕ್ರಿಯೆ ಆಗುತ್ತೆ. ಅವರ ತೋಟದಲ್ಲೇ, ತಂದೆ ತಾಯಿಯ ಸಮಾಧಿ ಪಕ್ಕದಲ್ಲೇ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನು ನಡೆಸಲಾಗುತ್ತೆ. ತಂದೆ ತಾಯಿ ಸಮಾಧಿ ಪಕ್ಕದಲ್ಲಿ. ಇನ್ನು ಈ ನಡುವೆ ಮಾಜಿ ಸಂಸದ ಶ್ರೀನಿವಾಸ್ ಪ್ರಸಾದ್, ಶಾಸಕ ತನ್ವೀರ್ ಸೇಠ್ ಸೇರಿದಂತೆ ಹಲವಾರು ನಾಯಕರು ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರು ಕೂಡ ಧ್ರುವ ನಾರಾಯಣ್ ಅವರ ನಿವಾಸಕ್ಕೆ ಬಂದು ಕುಟುಂಬಸ್ಥರಿಗೆ ಸಾಂತ್ವನದ ಮಾತುಗಳನ್ನು ಹೇಳಿದ್ದಾರೆ. ನಾವು ತೆಗಿಬಾರ್ದು, ನೀವು ಲೈವ್ ಹೋಗ್ತಿದ್ರೆ ಮಿಗ್ದವ್ರ ಕೆಲಸಗಾರರಲ್ಲ. ಯಾಕಂದ್ರೆ ಧ್ರುವ ನಾರಾಯಣ್ ಅವರು ಸತತ 40 ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ಇದ್ದವರು. ಎಲ್ಲ ಪಕ್ಷದವರು ಕೂಡ ಅವ್ರ ಬಗ್ಗೆ ಹೊಗಳಿಕೆ ಮಾತುಗಳನ್ನೇ ಹೇಳಿದ್ದಾರೆ. ಕಾರಣ 40 ವರ್ಷದ ಸುದೀರ್ಘ ರಾಜಕಾರಣದಲ್ಲಿ, ಅದರಲ್ಲೂ ಸಕ್ರಿಯ ರಾಜಕಾರಣದಲ್ಲಿ ಯಾವುದೇ ಕಾಂಟ್ರವರ್ಸಿ ಇಲ್ದೆಲೆ ರಾಜಕಾರಣ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಎಲ್ಲರೂ ಹೇಳ್ತಾ ಇದ್ದಾರೆ ಅವರು ಅಜಾತ ಶತ್ರು ರೀತಿಯಲ್ಲೇ ಇದ್ರು. ಎಲೆಕ್ಷನ್ ಬಂದಾಗ ರಾಜಕಾರಣ ಮಾಡ್ತಾ ಇದ್ರು ಬಿಟ್ರೆ ಬೇರೆ ಟೈಮ್ನಲ್ಲಿ ಅಭಿವೃದ್ಧಿ ಬಗ್ಗೆನೇ ಸದಾ ಚರ್ಚೆ ಮಾಡ್ತಾ ಇದ್ರು. ಅದ್ರ ಬಗ್ಗೆನೇ ಅವ್ರು ಯೋಚನೆ ಮಾಡ್ತಾ ಇದ್ರು. ಸರಳ ಸಜ್ಜನಿಕೆಯ ರಾಜಕಾರಣಿ ಅಂತ ಗುರುತಿಸ್ಕೊಂಡವರು ಧ್ರುವ ನಾರಾಯಣ್ ಅಂತ ಅವರನ್ನ ನೆನೀತಾ ಇದ್ದಾರೆ ನಾಯಕರು. ಇನ್ನು ದಿವಂಗತ ಧ್ರುವ ನಾರಾಯಣ್ ಅವರನ್ನ ವಿವಿಧ ಪಕ್ಷಗಳ ರಾಜಕೀಯ ನಾಯಕರು ಯಾವ ತರ ನೆನೆದಿದ್ದಾರೆ ನೋಡೋಣ. ದಾವಣಗೆರೆಯಲ್ಲಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಬ್ಯಾಡ್ ನ್ಯೂಸ್. ಬೆಳಗ್ಗೆ ಎದ್ದು ನನಗೆ ಬ್ಯಾಡ್ ನ್ಯೂಸ್ ನಂಬಕ್ಕೆ ಹಾರ್ಟ್ ಸಮಸ್ಯೆ ಯಾವತ್ತೂ ಇದೆ ಅಂತ ಹೇಳಿರಲಿಲ್ಲ, ಗೊತ್ತಾಗಲಿಲ್ಲ. ಅಂತತ್ವವಾಗಿ 2 ಸಾರಿ MLA ಆಗಿದ್ದರು, 2 ಸಾರಿ ಲೋಕಸಭಾ ಸದಸ್ಯರಾಗಿದ್ದರು, ಪಕ್ಷದ ಕಾರ್ಯಾಧ್ಯಕ್ಷರಾಗಿ ಈ ರಾಜ್ಯನೆಲ್ಲ ಸುತ್ತಾ ಇದ್ದರು. ಯಾವತ್ತೂ ಒಂದಿನ ಕೊಟ್ಟಿರಲಿಲ್ಲ. ಅದರಿಂದ ಅವರ ಸಾವಿದೆಯಲ್ಲ ಪಕ್ಷಕ್ಕೆ ಪ್ರಶ್ನೆ. ಮತ್ತು ಅವರು ಜನಪ್ರತಿನಿಧಿಯಾಗಿದ್ದಾಗ ಹಗಲು ರಾತ್ರಿ ಜನರು ಕೆಲಸ ಮಾಡ್ತಾರೆ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ದೇಶದ ರಾಜಕಾರಣದ ಇತಿಹಾಸಕ್ಕೆ ಧ್ರುವ ನಾರಾಯಣ್ ಅವರ ಜನಸೇವೆ ಮತ್ತು ರಾಜಕಾರಣ ಒಂದು ಇತಿಹಾಸ. ಧ್ರುವ ನಾರಾಯಣ್ ಅವರು ಸಾವಿಗೂ ಹುಟ್ಟಿಗೂ ನಡುವೆ ಒಂದು ಪುಟ್ಟ ಜೀವನವನ್ನು ಭಗವಂತ ಇಟ್ಟಿದ್ದಾನೆ. ಹೊರಲಾಗದಷ್ಟು ಜವಾಬ್ದಾರಿ ಕೊಟ್ಟು, ಮರೆಯಲಾಗದಷ್ಟು ಬಂಧನವನ್ನು ಕೊಟ್ಟು, ಚಂಚಲ ಮನಸ್ಸಿಗೆ ಮತ್ತಷ್ಟು ಜೊತೆಯಲ್ಲಿ ಅದೆಷ್ಟು ಆಟವನ್ನು ಆಡುತ್ತಿದ್ದಾನೋ ಈ ಭಗವಂತ ಅನಿಸ್ತಾ ಇದೆ. ಇಡೀ ನಮ್ಮ ಕುಟುಂಬಕ್ಕೆ, ಕಾಂಗ್ರೆಸ್ ಪರಿವಾರಕ್ಕೆ ಯಾವುದ್ಯಾವುದು ಜವಾಬ್ದಾರಿಯನ್ನು ಅವರು ತೆಗೆದುಕೊಂಡಿದ್ರು, ಆ ಸರಳತೆಗೆ ಅತಿ ಹೆಚ್ಚು ಮೆರೆದಂಥ ಒಬ್ಬ ಸಂಭಾವಿ ರಾಜಕಾರಣಿ. ಯಾರನ್ನು ಕೂಡ ನೋಯಿಸಬಾರದು ಅನ್ನೋ ಒಂದು ವಿಶೇಷವಾದಂಥ ಗುಣವನ್ನು ಹೊತ್ತಂಥ ಒಬ್ಬ ನಾಯಕ. ಎಲ್ಲ ಸಮಾಜದವರು, ಎಲ್ಲ ಧರ್ಮದವರು ಬಹಳ ಪ್ರೀತಿಯಿಂದ ಕಾಣ್ತಿದ್ದಂಥ ಒಬ್ಬ ವ್ಯಕ್ತಿ. ಎಷ್ಟೇ ಕಷ್ಟ ಇದ್ರೂ ಕೂಡ ಬಹಳ ತಾಳ್ಮೆಯಿಂದ, ನನಗೂ ಕೂಡ 16 ಬಾರಿ ಸಮಾಧಾನವನ್ನು ಹೇಳಿ ನನ್ನ ಕಾರ್ಯಾಧ್ಯಕ್ಷರಾಗಿ ಕೆಲಸ. ಇವತ್ತು ನಮ್ಮನ್ನು ಬೆಳಗ್ಗೆ ಮೈಸೂರಿನಲ್ಲಿ ಅಗಲಿದ್ದಾರೆ. ಅತ್ಯಂತ ಕ್ರಿಯಾಶೀಲ, ಭಾಳ ಆ್ಯಕ್ಟಿವ್, ವರ್ಕಿಂಗ್ ಪ್ರೆಸಿಡೆಂಟು, MP ಆಗಿ ಭಾಳ ಆ ಭಾಗದಲ್ಲಿ ಭಾಳ ಜನಮನ ಆಗಿದ್ದಂಥ ಒಬ್ಬ ಪ್ರಭಾವಿ ನಾಯಕ. ಮೊನ್ನೆ MP ಕೂಡ ಸುಮಾರು 1000 ಮತಗಳಲ್ಲಿ ಸೋತಿದ್ದಾರೆ. ಈ ಸಲ ಕೂಡ ಅವರು ವಿಧಾನಸಭೆಗೆ ಸ್ಪರ್ಧೆ ಮಾಡಲಿಕ್ಕೆ ಕೂಡ ಆಕಾಂಕ್ಷಿ ಆಗಿದ್ದರು. ಆದರೆ ದುರ್ದೈವಶಾತ್ ಇವತ್ತು ನಮ್ಮನ್ನು ಬಿಟ್ಟಾಗ ಅಗಲಿದ್ದಾರೆ.
ಅವರ ಆತ್ಮಕ್ಕೆ ಅವರ ಕುಟುಂಬಕ್ಕೆ ದುಃಖವನ್ನು ತಡೆಯುವಂಥ ಶಕ್ತಿ ಬರಲಿ. ಬಹುಶಃ ಅವರು ಮಾಡಿರುವಂಥ ಕೆಲಸ ಖಂಡಿತವಾಗಿ ಅದು ಇತಿಹಾಸ ಪುಟದಲ್ಲಿ ಇರ್ತದೆ. ಅಷ್ಟು ಒಬ್ಬ MP ಆದರೂ ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತರಂತೆ ಕೆಲಸ ಮಾಡ್ತಿರೋ ಅವ್ರ ಭಾಗದಲ್ಲಿ, ಚಾಮರಾಜನಗರ ಇರ್ಬೋದು, ಮೈಸೂರು ಇರ್ಬೋದು. ಸೊ ತಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇದು ಭಾಳ ದೊಡ್ಡ ಹೊಡೆತ. ಯಾಕಂದರೆ ನಮ್ಮೆಲ್ಲರಿಗೂ ಬಹಳ ನೋವಾಗಿದೆ, ದುಃಖ ಆಗಿದೆ. ವಿಶೇಷವಾಗಿ ನನಗೆ ನನ್ನ ಜೊತೆಯಲ್ಲಿ ಬಹಳ ವರ್ಷಗಳು ಇದ್ದಂಥವರು, ವಿದ್ಯಾರ್ಥಿ ದೆಸೆಯಿಂದನೂ ಕೂಡ ನನಗೆ ಅವರ ಪರಿಚಯ ಇತ್ತು. ಅವರು ರಾಜಕೀಯಕ್ಕೆ ಬಂದು ಶಾಸಕರಾಗಿ ಕೇವಲ ಒಂದೇ ಒಂದು ಓಟ್ನಲ್ಲಿ ಗೆದ್ದು ಒಂದು ರೀತಿಯಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿದರು. ಆನಂತರ ಸಂಸದರಾದರು, 2 ಬಾರಿ ಸಂಸದರಾಗಿ ಬಹಳ ಉತ್ತಮವಾದಂಥ ಕೆಲಸಗಳನ್ನ ಅವರ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಇಂಥವರು ಸಿಕ್ಕೋದು ಬಹಳ ವಿರಳ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ಅವರ ಕುಟುಂಬದ ವರ್ಗದವರಿಗೆ ಅವರ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನ ಭಗವಂತ ದಯಪಾಲಿಸಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಇವತ್ತು ಅದಕ್ಕಾಗಿ ನಾವೆಲ್ಲರೂ ಕೂಡ ಮೈಸೂರಿಗೆ ಹೋಗಿ ಅವರ ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಹೊರಟಿದ್ದೇವೆ. ಆಮೇಲೆ ನಿನಗೆ ಕಮಿಟ್ಮೆಂಟ್ ಇದೆ, ಸಾಮಾಜಿಕ ನ್ಯಾಯ ಇದೆ, ಕಳಕಳಿ ಇದೆ. ಅದರಿಂದ ನಿಮ್ಮಂಥವ್ರು ಬರಬೇಕು, ನನ್ನ ಬೆಂಬಲ ಯಾವಾಗಲೂ ಕೂಡ ನಿನಗಿರುತ್ತೆ ಅಂತಂದೇಳಿ ನಾನು ಅವರಿಗೆ ಶುಭ ಕೋರ್ತಿದ್ದಂಥ ಒಬ್ಬ ಆತ್ಮೀಯ ಸಹೋದರನಂತೆ ನಾವು ಅವರಿದ್ವಿ. ಇಷ್ಟು ಬೇಗ ನಮ್ಮನ್ನು ಅಗಲ್ತಾರೆ ಅಂತಂದರೆ ಖಂಡಿತ ನಾವು ಅಂದ್ಕೊಂಡಿರಲಿಲ್ಲ. ಒಬ್ಬ ಉತ್ತಮ ನಾಯಕನನ್ನು ಈ ರಾಜ್ಯ ಕಳ್ಕೊಂಡಿದೆ ಅಂತ ನಾವು ಹೇಳ್ಬೋದು. ಅದರಿಂದ ಅವರ ಆತ್ಮಕ್ಕೆ ಚಿರಶಾಂತಿ ದೊರೆಯಲಿ. ಅವರ ಅಗಲಿಕೆಯಿಂದ ದುಃಖ ತಪ್ತರಾದ ಅವ್ರ ಕುಟುಂಬದವರಿಗೆ ಭಗವಂತ ಶಕ್ತಿಯನ್ನು, ಸಹಿಸಿಕೊಳ್ಳುವ ಶಕ್ತಿಯನ್ನು ಕರುಣಿಸಲಿ ಅಂತೇಳಿ ನಾನು ಪ್ರಾರ್ಥಿಸುತ್ತೇನೆ. ಹೃದಯಘಾತದಿಂದ ನಿಧನ ಆಗಿದ್ದಾರೆ ಸರ್. ಅವರ ನನ್ನ ಮನಸ್ಸಿಗೆ ತುಂಬ ನೋವಾಯಿತು. ಬೆಳಗ್ಗೆನೇ ನಾನು ಕಂಡೋಲೆನ್ಸ್ ಕಳಿಸ್ಕೊಟ್ಟಿದ್ದೇನೆ. ಭಾಳ ಒಳ್ಳೆಯ ಪ್ರಾಮಾಣಿಕ ಒಬ್ಬ ಕಾಂಗ್ರೆಸ್ ಪಕ್ಷದ ಒಬ್ಬ ಕ್ರಿಯಾಶೀಲ ವ್ಯಕ್ತಿ, ಮುಖಂಡರಾಗಿದ್ದರು. ನನ್ನ ಆತ್ಮೀಯ ಸ್ನೇಹಿತರು ಸಹ ಆಗಿದ್ದರು. ಹೃದಯಾಘಾತದಿಂದ ಅವ್ರು ತೀರ್ಕೊಂಡ್ರು ಅಂತದ್ದು ನಮ್ಮೆಲ್ಲರಿಗೂ ಆಘಾತ ತಂದಿದೆ. ಅವರ ಆತ್ಮಕ್ಕೆ ಶಾಂತಿ ಕೋರ್ತೇನೆ. ಅವರ ಕುಟುಂಬ ವರ್ಗದವ್ರಿಗೆ ಈ ನೋವನ್ನು ತಡೆಯುವಂಥ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ. ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ, SC/ST ಜನಾಂಗದ ಬಗ್ಗೆ ಮತ್ತು ಚಾಮರಾಜನಗರ ಬಗ್ಗೆ ವಿಶೇಷವಾಗಿರುವಂಥ ಕಳಕಳಿ ಅವ್ರು ವ್ಯಕ್ತಪಡಿಸ್ತಾ ಇದ್ರು. ಸಮಯ ಸಿಕ್ಕಾಗೆಲ್ಲ ಒಳ್ಳೆ ಕೆಲಸ ಮಾಡಿದರು. ಅವರ ಹೃದಯಾಘಾತದಿಂದ ಸಾವು ಇವತ್ತು ನಿಜವಾಗ್ಲೂ ಕೂಡ ಆಘಾತ ತಂದಿದೆ. ನಾನು ನಂಬಕ್ಕಾಗಲಿಲ್ಲ. ಅತಿ ಕ್ರಿಯಾಶೀಲವಾಗಿ ಓಡಾಡ್ತಾ ಇದ್ದರು. ಇವತ್ತು ಅವರ ಸಂಸತ್ನಲ್ಲಿ ಅವರು ಮಾತಾಡಿರುವಂಥದ್ದು ಭಾಳಷ್ಟು ಪರಿಣಾಮಕಾರಿಯಾಗಿ ಮಾತಾಡಿದ್ದಾರೆ. ಜನಾಂಗದ ಬಗ್ಗೆ ಮಾತಾಡಿದ್ದಾರೆ, ರಾಜ್ಯದ ಬಗ್ಗೆ ಮಾತಾಡಿದ್ದಾರೆ. ಒಬ್ಬ ಕಮಿಟೆಡ್ ಇರುವಂಥ ರಾಜಕಾರಣಿಗಳನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ. ತುಂಬಲಾರದ ಹಾನಿಯಾಗಿದೆ. ಅವರ 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 ಅಂತ್ಯಕ್ರಿಯೆಗೆ ರಾಜ್ಯದ ಪೊಲೀಸ್ ಗೌರವವನ್ನು ಕೊಡಬೇಕನ್ನುವಂಥ ತೀರ್ಮಾನ ಕೂಡ ನಾವು ಮಾಡಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ದುಃಖ ಭರಿಸುವಂಥ ಶಕ್ತಿ ಸಿಗಲಿ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.